ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಸಿರಿ, ಬಾಗ್ಲ ತೆಗೀರಿ. ಏನಾಯ್ತು ಸಂಧ್ಯಾ? ಅಣ್ಣ, ಫೋನ್ ನೋಡು. ಯಾಕೆ ಫೋನ್ ಏನಾದರೂ ಬೀಳಿಸ್ಕೊಂಡ್ಯಾ? ವರ್ಕ್ ಆಗ್ತಿಲ್ವಾ? ಫೋನ್ಗೆ ಮೆಸೇಜ್ ಬಂದಿದೆ, ಅದನ್ನು ಓದು. ಏನಿದೆ ಸಮರ್, ನಾವಿಲ್ಲ ಅನ್ಕೊಂಡಿದ್ದು ಅಲ್ಲಿ ನಡೀತಾ ಇದೆ. ನೆನ್ನ ತಾನೇ ಮಾತಾಡ್ಕೊಂಡ್ವಿ. ಒಳ್ಳೇದಾಯ್ತಲ್ಲ, ಆದಷ್ಟು ಬೇಗ ರೆಡಿಯಾಗಿ ಹೊರಡೋಣ, ನಡೀರಿ. ಆದ್ರೂ ಇದೆಲ್ಲ ನಮ್ಮನೇಲೆ ನಡೆದಿದ್ರೆ ಚೆನ್ನಾಗಿರ್ತಿತ್ತು. ಅದು ನಮ್ಮನೇನೆ ಅಲ್ವಾ ಸಂಧ್ಯಾ? ಹೌದಲ್ವಾ? ಮನೆ ಯಾರ್ದಾದ್ರೇನು ಅಮ್ಮ ಖುಷಿಯಾಗಿರ್ಬೇಕಷ್ಟೆ. ಏನು ಯಾಕೆ ಹಾಗೆ ನೋಡ್ತಿದ್ದೀರಾ? ಅಣ್ಣ, ಈ ಮಾತನ್ನ ನೀನ್ ಹೇಳ್ತಿದ್ಯಾ? ನೀನೇ ಅಲ್ವಾ ಸಮರ್ ಅಮ್ಮ ಅಲ್ಲಿರೋದ್ ಬೇಡ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಕರ್ಕೊಂಡ್ ಬಂದಿದ್ದಲ್ಲ ಸಿರಿ, ಎತ್ ಹಾಕೊಂಡ್ ಬಂದಿದ್ದು. ಅಂಥದ್ರಲ್ಲಿ ನಿಮ್ ಬಾಯಲ್ಲಿ ಈ ಮಾತು. ಹಾಗಿದ್ರೆ ಎರಡೂ ಒಂದೇ ಮನೆ ಅಂತ ಒಪ್ಕೊಂಡ್ಯಾ? ಸುಮ್ಮನೆ ಏನೇನೋ ಹೇಳಿ ತಲೆ ತಿನ್ಬೇಡ. ಈಗ ಟೈಮ್ ಇಲ್ಲ, ನಡ್ರಿ ಹೊರಡೋಣ. ನೀನೇ ನಗ್ತಿದ್ಯಾ? ತಗೋ ಫೋನ್ನ. ಸಿರಿ, ನಾನು ಆಗ್ಲೇ ಹೇಳ್ದಂಗೆ ಬಳೆನ ನಾನೇ ತಗೊಬೇಕು. ಗ್ರೂಪಲ್ಲಿ ಈಗಲೇ ಮೆಸೇಜ್ ಮಾಡ್ತೀನಿ. ಬೇರೆ ಏನೇನಾದ್ರೂ ತರೋದಿದ್ಯಾ? ಮೆಸೇಜ್ ಮಾಡಿ ಕೇಳು. ಕೇಳ್ತೀನಿ. ಏನಾಯ್ತಮ್ಮ? ಯಾಕೆ ಹಾಕೊಂಡೆ? ಅಯ್ಯೋ, ನಾನೊಂದು ಗಾಬರಿಯ ಓಡ್ ಬಂದಲ್ಲ. ಓಡ್ ಬಂದ್ರ? ಅದು ಇಷ್ಟು ಬೇಗ? ಇನ್ ಸ್ವಲ್ಪ ಹೊತ್ತಾಗಿದ್ದಿದ್ರೆ ನಾವು ಮನೆಯಿಂದಾನೆ ಹೊರಟಿರ್ತಿದ್ವಿ. ನಿಮ್ ಗಾಬರಿ ನನಗೆ ಅರ್ಥ ಆಗತ್ತೆ ಬಿಡಿ. ಅಯ್ಯ, ಹಳೆ ಸಿನಿಮಾಗಳು ನೋಡಿಲ್ವೇ? ಪೊಲೀಸ್ನವರು ಎಲ್ಲ ಮುಗಿದ ಮೇಲೆ ಸ್ಥಳಕ್ಕೆ ಬರೋದು. ಹಾಗೆ ನಾನು ಹಳೆ ಕಾಲದವನಲ್ವಾ, ಅದಕ್ಕೆ ಸ್ವಲ್ಪ ತಡ ಆಯ್ತು ಬಂದು. ಹೌದು, ಏನು ಇಷ್ಟೊಂದು ಸಂಭ್ರಮದಲ್ಲಿದ್ದೀರಿ ಮನೆಯವರೆಲ್ಲ? ಅದೆಲ್ಲ ನಿಮ್ಗೆ ಯಾಕೆ? ಇನ್ನೊಬ್ರು ಸಂತೋಷವಾಗಿದ್ರೆ ನಿಮ್ಗೆ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ವಲ್ಲ. ಈ ವಿಷಯಗಳನ್ನ ನಿಮ್ಗೆ ಹೇಳ್ದೆ ಇದ್ರೇನೆ ಒಳ್ಳೇದು. ಅಂಕಲ್, ನಿನ್ನೆ ತಾನೇ ನಾವು ಮಾತಾಡ್ಕೊಂಡ್ವಿ ಅಲ್ವಾ ಅಮ್ಮಂಗೆ ಬೈಕೆ ಶಾಸ್ತ್ರ ಮಾಡಬೇಕು ಅಂತ. ಮಹಾದೇವ್ ಮಾವ ಮನೆಯಲ್ಲಿ ಇವತ್ತು ಆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನೆಲ್ಲ ಬರೋಕ್ ಹೇಳಿದ್ದಾರೆ. ಮೊದಲೇ ಹೇಳೋದಲ್ವೇನಮ್ಮ? ಇಷ್ಟೊತ್ತಾಗ್ಲೇ ಎದ್ದು ರೆಡಿ ಆಗ್ಬಿಡ್ತಿದ್ದೆ. 2 ನಿಮಿಷ ಟೈಮ್ ಕೊಡು, ಬಂದ್ಬಿಡ್ತೀನಿ. ಅವಳು ಹೇಳ್ದೆ ಇದ್ರೇನು, ನೀನು ಹೇಳಿದ್ಯಲ್ಲ, ಬಹಳ ಒಳ್ಳೇದಾಯ್ತು. ಅವ್ರಿಗೆ ಯಾಕೆ ಹೇಳಕ್ ಹೋದೆ? ಮನೆ ಅಂದ್ಮೇಲೆ ಎಲ್ರೂ ಕರಿಬೇಕಲ್ವಾ? ಬರೋದಿದ್ರೆ ಅವರು ಬರ್ಲಿ ಬಿಡು. ಬಾ, ಈಗ ಹೋಗಿ ರೆಡಿ ಆಗೋಣ, ಲೇಟ್ ಆಗ್ಬಿಡತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.